ಇದು ಭತ್ತ ಬಿತ್ತನೆ ಮಾಡೋದು ಲೆವೆಲ್ಲಾಗಿ ನಾವು ಮನೆ ಹೊಡೆದ್ಬಿಟ್ಟು ಲೆವೆಲ್ಲಾಗಿ ನೀರು ಇರೋಕ್ಕಿಲ್ಲ, ಒಂದೇ ಲೆವೆಲ್ಗೆ ಬೆಡ್ನಂಗೆ ಮಾಡಿಬಿಟ್ಟು ಲೆವೆಲ್ ಮಾಡಿಬಿಟ್ಟು ಇವತ್ತು ಹೊಡೆದ್ರೆ ಮಾರ್ನಿಗೆ ಬಿಕ್ಕಂದಿರ್ತದೆ. ಲೆವೆಲ್ಲಾಗಿ ನಮ್ಮ ಭತ್ತ ಎಳ್ಕೊಂಡು ಹೋಗೋದಿಯೇ. ಇನ್ನು ಆಮೇಲೆ 2 ದಿವಸ 3 ದಿನ ಬಿಟ್ಕೊಂಡು ನೀರ ತುಂಬಿಸಿ ನಾವು ಒಟ್ಲು ಪಾತಿ ಕಿತ್ತಾಕ್ಬಿಟ್ರೆ ಮೊಳಕೆ ಬಂದಮೇಲೆ ಇಷ್ಟು ನೀರಿನಲ್ಲಿ ಹಾಕ್ಬಿಟ್ರೆ ಮಾಮೂಲು ಭತ್ತ ಆಯ್ತದೆ. ನಾಟಿ ಅಂದರೆ ಎಣ್ಣಾಳಿದಕ್ಕೆ ಸುಲಭದ ಕೆಲಸ. ಇದು ಬರೀ 10 kg ಭತ್ತ ಆದರೆ 1 ಎಕರೆಗೆ ಹಾಕ್ಬೋದು. ಇದರಲ್ಲಿ 10 kg ಭತ್ತ 1 ಎಕರೆಗೆ ಆಯ್ತದೆ. ಇದು ನೋಡಿ ಕ್ಯಾಪ್ ಬಿತ್ತೀವಿ, ಭತ್ತ ಒಳಗೆ ತುಂಬಿವ್ನಿ, 4 ಹಾಕ್ಬಿಟ್ಟು ಗದ್ದೆ ನೀರಿಲ್ದಂತೆ ಲೆವೆಲ್ ಮಾಡಿಬಿಟ್ಟು ಇಲ್ಲ ಎಳಿತಾ ಇರಬೇಕು. ನೋಡಿ ಭತ್ತ ಇಲ್ಲ ಒಂದು ನೈಟು ಆಗಲು ಉನಿ ಹಾಕ್ರೆ ಸಾಕು. ಜಾಸ್ತಿ ಮಳೆ ಬಂದ್ಬಿಟ್ರೆ ಕಣ್ಣಲ್ಲಿ ಬೀಳುವುದಿಲ್ಲ. ನೋಡಿ ಲೈನ್ ಹೋಯ್ ಚಕ್ರ ಕರೆಕ್ಟಾಗಿ ಹೋಯ್ತದೆ. ನಮ್ಮ ಮೇಟ್ಗೆ ಏನು ಸಿಕ್ಕುದಿಲ್ಲ, ಅದು ಲೈನ್ಗೆ ಹೋಯ್ತದೆ. ಬೀಳ್ತಾ ಇರ್ತದೆ. ಒಂದೇ ರೌಂಡು ತಿರ್ಗಾ ಪೈಟ ಇಸ್ಕೊತೀನಿ. ಈ ಚಕ್ರ ಆ ಚಕ್ರದೊಳಗೆ ಹೋಯ್ತದೆ, ಅದೊಂದು ಲೈನ್ ಬರ್ತದೆ. ಭತ್ತ ಇಲ್ಲ ಫೇಲ್ ಆಗೋದಿಲ್ಲ, ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಬೀಳ್ತದೆ. ಇರೋದ್ರಿಂದ ಏನು ಉಪಯೋಗ ಅಣ್ಣ ಸರ್? ಇದು ಎಣ್ಣಾಳಿನ ಪ್ರಾಬ್ಲಮ್ಗೆ ಎಣ್ಣಾಳು ಸಿಕ್ಕುದಿಲ್ಲ ಅಂತ 2 ಎಕರೆ ಇದ್ರೂ ಒಬ್ಬರೇ ಎಳ್ಕೋಬೋದು ಆರಾಮಾಗಿ. ನಾಟಿ ಆಳುಗಳು ಸಿಕ್ಕುದಿಲ್ಲ, ಗದ್ದೆ ಹಸ ಮಾಡಿರ್ತೀವಿ, ಪೈರು ಲಾಸ್ ಆಗೋಯ್ತದೆ. ಇದಾದರೆ ಗ್ಯಾರಂಟಿ 2 ಎಕರೆ ಒಬ್ಬ ಮನುಷ್ಯ ಎಳ್ಕೋಬೋದು. ಒಂದೇ ದಿವಸ ಸಾಕು, ಒಂದೇ ದಿವಸಕ್ಕೆ ಒಂದೇ ದಿವಸ ನಿಮಗೆ ಬೆಂಡು ಎಳ್ಕೊ ಹೋಯ್ತಾ ಇರೋದೆ. ಫೇಲೇ ಆಗೋದಿಲ್ಲ. ಒಟ್ಟಿನಲ್ಲಿ ಇವ್ರು ಫಾರಮ್ನವರು ನೀರು ತೆಗ್ದಿಲ್ಲ, ಒಂದೇ ಲೆವೆಲ್ ಮನೆ ಹೊಡೆದ್ಬಿಟ್ಟು ಒಂದು ತೊಟ್ಟು ನೀರು ಇರಕ್ಕಿಲ್ಲ, ಬಿಕ್ಕಂದಿರ್ತದೆ. ನಾವು ಮಾರ್ನಿಗೆ ಭತ್ತ ತುಂಬಿಕೆ ಎಳ್ಕೋದ್ರೆ ಲೈನ್ ಕರೆಕ್ಟಾಗಿ ಬೀಳ್ತದೆ ಭತ್ತ. ಆಮೇಲೆ 2 ದಿವಸಕ್ಕೆ 3 ದಿವಸಕ್ಕೆ ತುಂಬಿಸಿ ಕಿತ್ತಾಕ್ಬಿಡ್ಬೇಕು. ಇಷ್ಟು ಮಳೆ ಬರೋ ಗಂಟ. ಮಳೆ ಬಂದಮೇಲೆ 1 ಇಂಚ್ ನೀರಿನ ಹಾಕ್ಬಿಟ್ರೆ ಆಮೇಲೆ 1 ವಾರ ಬಿಟ್ಕೊಂಡು ತೆಳ್ಳಗೆ ಉಪ್ಪಿರ್ತೀರಿ, ಆ ಥರ ಭತ್ತ ಗೊತ್ತು. ಸರ್ ಇದು ಇಲ್ಲೇ ಸಿಗ್ತದೆ ಫಾರಮ್ನಲ್ಲಿ. ಈಗ ಬಾಡಿಗೆಗೆ ಅದು 100 ರೂಪಾಯಿ ಒಂದು ದಿವಸಕ್ಕೆ. ಇದು ನಾವು ಸ್ವಂತ ತಕೊಂಡ್ರೆ ರೇಟು ಎಷ್ಟು? 5,000 ಅಷ್ಟೇ. ಅಲ್ಲಿ ಎಕ್ಸ್ಟ್ರಾ ನೋಡಿ ಹಾಕಿ 6,000 ಹಾಕವ್ರೆ. ಈಗ ಸಬ್ಸಿಡಿ ಅದೇನೋ GST ಇದಿಲ್ಲ ಅಂತಾರಲ್ಲ, 5,000 ಗಂಟೆ ಸಿಗ್ತದೆ. ತಕ್ಕಂದು ಮಡಿಕೊಂಡ್ಬೇಕಾದ್ರೆ ಬಾಡಿಗೆ ಬಿಡ್ಬೋದು ನಾವು. ಈಗ ನಮ್ಮ ಮನೇಲಿ ಮಡಿಕಾರೆ ಯಾರು ಕೇಳ್ತಾರೆ, ಡ್ರಮ್ ಸೀಟ್ ಬಿಡೋರು ತಕ್ಕೋಬಿಟ್ಟು ಸಂಜೆ ಹೊತ್ತಿಗೆ ತಂದು ಕೊಡ್ತಾರೆ. 100 ರೂಪಾಯಿ ಕೊಟ್ಟರೆ ಅವರೇ ಮನೆಗೆ ತಂದು ಕೊಡ್ತಾರೆ. ಅಷ್ಟೇ. 2 ಕಾಳು ಬೀಳ್ತಾವೆ ಭತ್ತ ಮಾಮೂಲು. ಅದೇ ಥರ ಆಯ್ತದೆ ನಾಟಿ.